ಸಿದ್ದರಾಮೇಶ್ವರ ಜಯಂತಿಯನ್ನು ಕರ್ನಾಟಕದ ವಿವಿಧ ಭಾಗದಲ್ಲಿ ಮತ್ತು ಆಂಧ್ರ ಪ್ರದೇಶ, ಸೋಲಾಪುರ, ಬಿಜಾಪುರ ಎಲ್ಲ ಕಡೆ ಆಚರಿಸ್ತಾ ಬಂದಿದ್ದು ಈ ವರ್ಷ 852ನೇ ಜಯಂತಿಯನ್ನು ಬೆಂಗಳೂರು ನಗರದ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಜನವರಿ 14 ಮತ್ತು 15ರಂದು ಆಚರಿಸ್ತಿದ್ದು, ಈ ಒಂದು ಜಯಂತಿಯನ್ನು ನೊಳಂಬ ಲಿಂಗಾಯತ ಸಮಾಜದ ಬಾಂಧವರು ಆಚರಿಸ್ತಾ ಬಂದಿದ್ದು, ಶ್ರೀ ಗುರುಸಿದ್ದರಾಮರವರು ಬಸವಣ್ಣವರ ಸಮಕಾಲೀನರು. ಬಸವಣ್ಣವರು ಏನಿದು ಇದ್ದರು 12ನೇ ಶತಮಾನದಲ್ಲಿ. ಆಗ ಬಸವಣ್ಣ ಮತ್ತು ಅವರ ಜೊತೆಯಲ್ಲಿ ಗುರುಸಿದ್ದರಾಮೇಶ್ವರು ಕಾಯಕ ಯೋಗಿ, ಕೆರೆ ಕಟ್ಟುವುದು ಮತ್ತು ಕಲ್ಯಾಣಕಾರ ಮತ್ತು ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಸಮಾಜದ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಾರ್ಮಿಕದ ಬಗ್ಗೆ ತಿಳುವಳಿಕೆ ನೀಡುತ್ತಾ ಕರ್ನಾಟಕದ ಈ ನೊಳಂಬ ಲಿಂಗಾಯತ ಆ ಸಂದರ್ಭದಲ್ಲಿ ಏನು ನೊಳಂಬ ರಾಜರು 8ನೇ ಶತಮಾನದಿಂದ 11ನೇ ಶತಮಾನದಲ್ಲಿ ನಮ್ಮ ತುಮಕೂರು, ಆಂಧ್ರ ಪ್ರದೇಶದ ಮಡಕ್ಷಿರ, ಅನಂತಪುರ ಭಾಗ, ಅನಂತಪುರ ಜಿಲ್ಲೆ ಕೆಲವು ಭಾಗ, ಧರ್ಮಪುರಿ, ಚಿತ್ರದುರ್ಗ, ಹೀಗೆ ಅನೇಕ ಭಾಗಗಳಲ್ಲಿ ರಾಜ್ಯಭಾರ ಮಾಡಿದರು. ರಾಜಕೀಯ ಮುಖಂಡರಲ್ಲದೆ ಸಮಾಜದ ಸ್ವಾಮೀಜಿಗಳನ್ನು ಸಹ ಭಾಗವಹಿಸ್ತಿದ್ದು, 2 ದಿವಸ 4 ಸೆಷನ್ ಇರುತ್ತೆ. ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಯಡಿಯೂರಪ್ಪ, ಹಾಲಿ ರಾಜ್ಯ BJP ಅಧ್ಯಕ್ಷರಾದ ಶ್ರೀ ವಿಜಯೇಂದ್ರರವರು, ಮಧ್ಯಾಹ್ನ ಸಾಹಿತ್ಯ ಗೋಷ್ಠಿಯಲ್ಲಿ ಡೆಪ್ಯೂಟಿ CM ಸನ್ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಶ್ರೀ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸಾಹೇಬರು ಮತ್ತು ನಮ್ಮ ಸಮಾಜದ ಮುಖಂಡರಾದ ಶ್ರೀ ಮಾಧುಸ್ವಾಮಿ ಸಾಹೇಬರು ಮತ್ತು ಕೃಷಿ ಮತ್ತು ಮಹಿಳಾ ಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ಶ್ರೀ HD ಕುಮಾರಸ್ವಾಮಿ ಅವರು ಮತ್ತು ಇತರ ಗಣ್ಯರು ಹಾಗೂ ಸಮಾರೋಪ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, MB ಪಾಟೀಲ್ ಅವರು, BS ಸುರೇಶ್ ಅವರು, ಹೀಗೆ ಅನೇಕ ಮುಖಂಡರಲ್ಲದೆ ಎಲ್ಲ ಗೋಷ್ಠಿಗಳಲ್ಲಿ ಸಾಹಿತ್ಯದ ಬಗ್ಗೆ ಮತ್ತು ಕೃಷಿ ಬಗ್ಗೆ ಎಲ್ಲರಿಗೂ ನಾವು ತಿಳುವಳಿಕೆಯನ್ನು ಅಂದರೆ ಉಪನ್ಯಾಸ ನೀಡಲಿದ್ದಾರೆ. ಅದಲ್ಲದೆ ಸಾಲನ್ನು ಸಹ ನಾವು ಅಳವಡಿಸಿದ್ವಿ. ಅಲ್ಲಿ ಕೃಷಿ ಮತ್ತು ಇತರ ವಿಷಯಗಳ ಬಗ್ಗೆ ಬಂದಂಥ ನಮ್ಮ ಸಾರ್ವಜನಿಕ ರೈತಾಪಿ ಜನಗಳಿಗೆ ಅನುಕೂಲವಾಗಲಿ ಅಂತ ನಾವು ಎಕ್ಸಿಬಿಷನ್ ವ್ಯವಸ್ಥೆ ಮಾಡಿದ್ದೀವಿ. ಅದಲ್ಲದೆ ಎಲ್ಲ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ. ಆದರೆ ನಡೆದಿರೋದು ಕರ್ನಾಟಕದಲ್ಲಿ 51 ಜಯಂತಿ ಆಗಿದೆ. ಇದು 52ನೇ ಜಯಂತಿ. ಸುತ್ತೂರು ಶ್ರೀಗಳು, ಸಾಣಿಹಳ್ಳಿ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮಿಗಳು, ಸಿದ್ಧಗಂಗಾ ಗುರುಗಳು ಮತ್ತು ನಮ್ಮ ಸಮಾಜದ ಒಂದು 12 ಜನ ಸ್ವಾಮೀಜಿಗಳಿದ್ದಾರೆ. ಅವರು ಸಹ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಕೃಷಿ ಉಪನ್ಯಾಸಕ್ಕೆ ನಮ್ಮ ಡಾಕ್ಟರ್ ಅಶೋಕ್ ದಳವಾಯಿ ಅವರು ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಡಾಕ್ಟರ್ SV ಸುರೇಶ್ ಅಂತ, ಮತ್ತು ಸಾಹಿತ್ಯದಲ್ಲಿ ಪರಿಣಿತರಾದ ಶ್ರೀ ಒಂದು ಚಿಕ್ಕಮಗಳೂರಿನ ಚಟ್ನಳ್ಳಿ ಮಹೇಶ್, ಶ್ರೀಮತಿ ನೀರಜಾ, ಗಂಗಾವಿಟ್ಟ, ಹೀಗೆ ಅನೇಕರು ಸಹ ಬರ್ತಾರೆ. ಅಂದರೆ ಸರ್ಕಾರದವರು ಕೂಡ ನಾವು ಪ್ರಾರಂಭ ಮಾಡಿದಂಥ ಗುರುಸಿದ್ದರಾಮೇಶ್ವರ ಜಯಂತಿಯನ್ನು ರೆಕಗ್ನೈಸ್ ತೆಗೆದುಕೊಂಡು ಆ ಸರ್ಕಾರದವರು ಕೂಡ ಆಚರಿಸ್ತಾ ಇರುವುದು ಇದೊಂದು ವಿಶೇಷವಾದ ಇದು ಅಂತ. ಯಾಕಂದರೆ ಮಧುರಂ